ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾವು ಟ್ರಾನ್ಸ್ಪರೆಂಟ್ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸರಳವಾಗಿದೆ. ಇವಾಗ ನಾನು ಓಂಕಾಳು ಮತ್ತು ಸೋಂಪನ್ನ ಹಂಚು ಕಾಯಿಗೆ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಇದನ್ನು ಬೆರೆಸ್ತಾ ಇದ್ದೀನಿ. ಡೈರೆಕ್ಟ್ ಎಣ್ಣೆ ಉರಿ ಮೇಲೆ ಇಟ್ಟರೆ ಎಣ್ಣೆ ಸೀದುತ್ತೆ, ವಾಸನೆ ಬರುತ್ತೆ ಅಂತ. ಇವಾಗ ಅದು ಚೆನ್ನಾಗಿ ಕುದಿಯುವಾಗ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಖಾರ ಹಾಕ್ಕೊಳ್ಳಿ. ಅದು ಚಪಾತಿ ಮಧ್ಯದಲ್ಲಿ ಹಚ್ಚಬೇಕು. ಸೊ ಅದರಿಂದ ನಾನು ನಿಮಗೆ ಇದು ತೋರಿಸ್ತಾ ಇದ್ದೀನಿ. ಇದು ಈ ಥರ ಮಾಡಿಟ್ಕೊಂಡ್ರೆ ನಾವು ಬೇರೆ ಯಾವುದಾದ್ರೂ ಅಡುಗೆಗೆ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆ ಎದಕ್ಕಾದ್ರೂ ಎಕ್ಸ್ಟ್ರಾ ಎಣ್ಣೆ ಹಚ್ಚಬೇಕು ಮಾಡಬೇಕು ಅಂದಾಗ ಇದನ್ನು ಈ ಥರ ಮಾಡಿಟ್ಕೊಂಡು ಹಚ್ಚಿ ತುಂಬ ಚೆನ್ನಾಗಿರುತ್ತೆ. ತಿನ್ಲಿಕ್ಕೂ ತುಂಬ ರುಚಿ ಇರುತ್ತೆ. ಇವಾಗ ನೋಡಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದು ಕುದಿಬೇಕು, ಎಣ್ಣೆ ಹಂಚ ಮೇಲೇ ಕುದಿಯುತ್ತೆ. ಬಿಸಿ ಅಷ್ಟೇ ಸಾಕು. ಇದು ಇವಾಗ ನಾನು ಮಾಡ್ತಾ ಇರೋದು ಚಪಾತಿನ ಮಾಡೋಕ್ಕೆ ಬರಲ್ಲ. ಇನ್ನು ಅಡುಗೆ ಕಲಿತಾ ಇರ್ತಾರೆ ಇವಾಗ ಮಕ್ಕಳು. ಇವಾಗ ಅವ್ರಿಗೆ ಚಪಾತಿ ರೌಂಡಾಗಿ ಬರಲ್ಲ, ಎಲ್ಲ ಥರ ಸೇಪ್ ಕೆಡುತ್ತೆ ಅಂತ ಹೇಳ್ತಾ ಇರ್ತಾರಲ್ವ. ಅವರು ಕಲೀಲಿಕ್ಕೆ ತುಂಬ ಈಸಿಯಾಗಿದೆ ಮತ್ತು ಇದು ತುಂಬ ರುಚಿಯಾಗಿದೆ. ಈ ಚಪಾತಿ ಮಾಡೋದಕ್ಕೂ ನಾವು ಫೋಲ್ಡ್ ಮಾಡಿ ಚಪಾತಿ ಮಾಡಿ ಸ್ವಲ್ಪ ದಪ್ಪ ಚಪಾತಿ ಮಾಡೋದಕ್ಕೂ ರುಚಿ ಚೇಂಜ್ ಬರುತ್ತೆ. ಅದೇ ಹಿಟ್ಟು ಅದೇ ಎಲ್ಲ ಬೇಯಿಸೋದೆಲ್ಲ ಅದೇ ಥರ ಇರುತ್ತೆ, ಬಟ್ ಟೇಸ್ಟ್ ಚೇಂಜ್ ಬರುತ್ತೆ ನೋಡಿ. ನಾನೊಂದು ಸ್ವಲ್ಪ ಮೈದಾ ಹಿಟ್ಟು, ಎಣ್ಣೆ ಹಚ್ಚಿ ಮಾಡಲ್ಲ. ಈಗ ಏನು ನಾವು ಈ ಮೈದಾ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಚಪಾತಿ ಸ್ಮೂತಾಗಿರ್ತವೆ. ನೀವು ಯಾವ ಥರ ಚಪಾತಿ ಮಾಡಿದ್ರು ಮೈದಾ ಯೂಸ್ ಮಾಡಿ. ಅದನ್ನ ಮಿಕ್ಸ್ ಮಾಡ್ಕೊಂಡು ಅಡುಗೆ ಮಾಡೋದು ಕಡಿಮೆ ಜನ ಮೈದಾನ. ಬಟ್ ಈ ಥರ ಮೇಲ್ಗಡೆ ಹಚ್ಕೊಳಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ, ಯೂಸ್ ಮಾಡ್ಬೋದು. ನೋಡಿ ಒಂದೇ ಲೆವೆಲ್ 2 ಉಜ್ಕೊಳ್ಳಿ. ಅದ್ರ ಮಧ್ಯದಲ್ಲಿ ಏನು ರೆಡಿಯಾಗಿದೆಯಲ್ಲ ಇದು ಎಣ್ಣೆನ ಹಚ್ಚಿ ಅದಕ್ಕೆ ಓಂಕಾಳು ಅದು ಬಂದರೂ ಪರವಾಗಿಲ್ಲ, ಹಂಗೆ ಹಚ್ಚಿ ಮಧ್ಯದಲ್ಲಿ ಇರಲಿ. ತಿನ್ನುವಾಗ ಅದು ಬಾಯಿಗೆ ಸಿಗುತ್ತೆ, ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ನೋಡಿ ಈ ಥರ ಈ ಸ್ಟೆಪ್ಪಲ್ಲಿ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಬರುತ್ತೆ. ಮತ್ತು ಈ ಚಪಾತಿ ದಪ್ಪ ಆಗಲ್ವಲ್ಲ. ಆಮೇಲೆ ನಾನು ಎಣ್ಣೆ ಹಚ್ಚಲ್ಲ ನೋಡಿ. ಎಣ್ಣೆ ಹಚ್ಚಿಲ್ಲ ಅಂದ್ರೂ ನೀವು ಮಿನಿಮಮ್ 2 ದಿನ ಸ್ಮೂತಾಗಿ ಇಡ್ಬೋದು. ಆ ಥರ ಚಪಾತಿ ಬರುತ್ತೆ. ಒಂದೇ ಲೆವೆಲಾಗಿ ಯೂಸ್ ಮಾಡ್ಕೊಳ್ಳಿ, ಉಜ್ಜಿ. ಈ ಥರ ಕೈ ಮೇಲ್ಗಡೆ ಕೈಯಿಂದ ಎತ್ತಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಾಡಿ. ಯಾಕಂದರೆ ಚಪಾತಿ ಯಾವ ಕಡೆ ದಪ್ಪ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂಚಲ್ಲಿ ಸೈಡ್ಗೆ ದಪ್ಪ ಇದ್ದರೆ ನಮ್ಮ ಕೈಗೆ ಗೊತ್ತಾಗುತ್ತೆ. ಅದು ನಮಗೆ ಕೈಗೆ ಸಿಕ್ಕುತ್ತಲ್ಲ ಯಾವ ಕಡೆ ದಪ್ಪ ಅನ್ನೋದು. ಆ ಕಡೆ ಒಂದು ಸ್ವಲ್ಪ ಒತ್ತಿ ಉಜ್ಜಿ. ಹಂಗೆ ಒಂದೇ ಸಮ ಉಜ್ಜಿದ್ರೆ ಸ್ವಲ್ಪ ಗೊತ್ತಾಗಲ್ಲ. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಅನಿಸುತ್ತೆ ನೋಡಿ. ಈಗ ಒಂದು ಕಡೆ ದಪ್ಪ ಇದ್ದಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿ ಒತ್ತಿ, ಮಧ್ಯದಲ್ಲಿ ಜಾಸ್ತಿ ಒತ್ತಬೇಡಿ. ಈ ಥರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮ್ಮ ಕಮೆಂಟ್ಗಳು ಬರ್ತಾ ಇದ್ದಾವೆ, ಬಟ್ ಅದು ನಮಗೆ ತೋರಿಸಲ್ಲ. ಸಬ್ಸ್ಕ್ರೈಬ್ ಇಲ್ದೇ ಮಾಡ್ಕೊಳ್ಲಾರ್ದೆ ಕಮೆಂಟ್ ಕೊಟ್ಟರೆ ಅದು ನಮಗೆ ಮೆಸೇಜ್ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮಲ್ಲಿರುವ ಏನಾದರೂ ವಿಷಯಗಳನ್ನ ನಮ್ಮ ಮೆಸೇಜಲ್ಲಿ ತಿಳಿಸಿದರೆ ನಮಗೆ ನೋಡಲಿಕ್ಕೆ ಈಸಿ ಆಗುತ್ತೆ. ನೋಡಿ ಇನ್ನೊಂದು ಚಪಾತಿ ಮಾಡ್ಕೊತಾ ಇದ್ದೀನಿ. ಅಡುಗೆ ಕಲಿಯೋ ಬಿಗ್ನರ್ಸ್ಗೆ ಈ ಥರ ಚಿಕ್ಕದಾಗಿರೋದು ಮೆಥಡ್ಗಳ್ನ ಕಲಿತ್ರೆ ಅವು ತುಂಬ ಯೂಸ್ ಆಗುತ್ತೆ ಮುಂದೆ. ನೋಡಿ ಈ ಥರ ಇನ್ನೂ ಒಂದು ತುಂಬ ಸಿಂಪಲ್ಲಾಗಿ ರುಚಿಕರವಾಗಿ ಮಾಡುವಂಥ ಅಡುಗೆ ಕಲಿಬೇಕು. ಇರೋ ಪದಾರ್ಥಗಳಲ್ಲೇ ನಾವು ಡಿಫ್ರೆಂಟಾಗಿ ಮಾಡೋದು ಕಲಿಬೇಕು. ಮಾಡೋ ಟೈಮ್ಗೆ ಈಗ ಹಿಟ್ಟು ತುಂಬ ನೀರು ಗಟ್ಟಿ ಇಲ್ಲಪ್ಪ ಅಂದಾಗ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಹಿಟ್ಟು ಕಾಲಿಸುವಾಗ ಅಳಕಾಯಿತು ಅಂದರೆ ಒಂದು 15 ನಿಮಿಷ 20 ನಿಮಿಷ ಫ್ರಿಜ್ಜಲ್ಲಿ ಇಡಿ. ಆಮೇಲೆ ತೆಗೆದುಬಿಟ್ಟು ಉಜ್ಜಿ ಗಟ್ಟಿ ಬರುತ್ತೆ ಚಪಾತಿ. ನೋಡಿ ಈ ಥರ ಕೈಯಿಂದ ಎತ್ತಿ ಆ ಕಡೆಯಿಂದ ಈ ಕಡೆ ಹಾಕಿದರೆ ನಮಗೆ ಗೊತ್ತಾಗುತ್ತೆ. ಇದು ಬಾಕ್ಸಿ ಕಟ್ಟಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಚಪಾತಿ ತುಂಬ ಟ್ರಾನ್ಸ್ಪರೆಂಟಾಗಿಯೇ ಇರೋದು. ಇದು ಚಪಾತಿ ಇಷ್ಟಪಟ್ಟು ತಿಂತಾರೆ.
ಈಗ ನಾನೇನು ಮುಂದೆ ವಿಡಿಯೋ ಸ್ಕಿಪ್ ಮಾಡಬೇಡಿ, ನಾನು ಮುಂದೆ ಬೇಯಿಸೋದು ತೋರಿಸ್ಕೊಡ್ತೀನಿ ಯಾವ ಥರ ಅದನ್ನು ಬೇಯಿಸಬೇಕು ಅಂತ. ಆ ಥರ ಬೇಯಿಸಾದ್ಮೇಲೆ ಈ ನಮ್ಮ ರೊಟ್ಟಿನ ಕಟಕ್ ರೊಟ್ಟಿ ಅಂತೀವಲ್ಲ, ಆ ಥರ ಈ ಚಪಾತಿನ ನಾವು ಕಟಕ್ ಚಪಾತಿ ಮಾಡ್ಕೋಬೋದು. ನಾನು ಲಾಸ್ಟ್ವರೆಗೆ ನೋಡಿ. ಆ ವಿಡಿಯೋದಲ್ಲಿ ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಥರದ್ದು ಚಪಾತಿ. ಅದನ್ನು ಒಂದು ದಿನ ಒಂದು 1 ಅವರ್ ಹಿಂಗೆ ಬಿಸಿಲಲ್ಲಿ ಬಟ್ಟೆ ಮೇಲ್ಗಡೆ ಹಾಕಿ ಬಿಸಿಲಲ್ಲಿ ಇಡಿ. ಚಪಾತಿ ತುಂಬ ಹಪ್ಳದ ಥರ ಆಗ್ತವೆ. ಅದಕ್ಕೆ ಸಾಯಂಕಾಲ ಮಕ್ಕಳಿಗೆ ಮೇಲ್ಗಡೆ ಏನಾದರೂ ಏನೇ ಸಾಸು ಆಮೇಲೆ ಜಾಮು ಈ ಥರ ಏನಾರು ಹಚ್ಕೊಂಡು ತಿನ್ನೋಕೆ ಕೊಟ್ಟರೆ ಮಕ್ಕಳು ಸ್ನ್ಯಾಕ್ಸಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಹಂಚು ಫಸ್ಟಿಗೆ ಕಾಯಿಸಿಟ್ಮೇಲೆ ಒಂದು ಸ್ವಲ್ಪ ಅದೇ ಚಪಾತಿ ಹಿಟ್ಟು ತೊಗೊಂಡು ಎಣ್ಣೆಯಲ್ಲಿ ತೊಗೊಂಡು ಈ ಥರ ಸವರಿ ಹಂಚು ಕಾದಿದ್ರೆ ಈ ಥರ ಚೆನ್ನಾಗಿ ಗುಳ್ಳೆ ಬರುತ್ತೆ ನೋಡಿ ಚಪಾತಿಗೆ. ನಾನು ಮೇಲ್ಗಡೆ ಎಣ್ಣೆ ಹಾಕ್ತಾಯಿಲ್ಲ, ಏನು ಮಧ್ಯದಲ್ಲಿ ಎಣ್ಣೆ ಹಾಕಿದ್ನೋ ಅಷ್ಟೇ ಎಣ್ಣೆನೇ. ಈ ಥರ ಆವಾಗವಾಗ ತಿರುಗಿಸ್ತಾ ಇರಬೇಕು, ಯಾಕಂದರೆ ಇದು ಚಪಾತಿ ಬೇಗ ಸೀದ್ಬಿಡುತ್ತೆ, ಒತ್ತುತ್ತೆ. ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ. ಎಣ್ಣೆ ಹಾಕೋದು ಬೇಡ ನೋಡಿ, ಸ್ಮೂತಾಗಿರುತ್ತೆ. ಯಾಕಂದರೆ ಈಗ ಡಯಟ್ ಮಾಡೋರಿಗೆ ಎಣ್ಣೆ ಅಂಶ ಕಡಿಮೆ ಮಾಡಬೇಕು ಅಂತಾರೆ. ಬರೀ ಕರ್ದಿದ್ದ ಐಟಮ್ ಅಷ್ಟೇ ಕಡಿಮೆ ಮಾಡಿದರೆ ಡಯಟಲ್ಲಿ ಆಗಲ್ಲ. ಈ ಥರ ಅಡುಗೆಯಲ್ಲಿನೂ ಈ ಥರ ಎಕ್ಸ್ಟ್ರಾ ಚಪಾತಿ ಮಾಡುವಾಗ, ದೋಸೆ ಮಾಡುವಾಗ ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಮಾಡೋದು ಕಡಿಮೆ ಮಾಡ್ತಾಯಿದ್ರೆ ಅವರಿಗೆ ಊಟ ಮಾಡೋಕ್ಕೆ ಡಯಟ್ ಮಾಡೋರಿಗೆ ಅನುಕೂಲ ಆಗುತ್ತೆ. ನೋಡಿ ಈ ಥರ ಒತ್ತಿ ಸೈಡ್ಗೆ ದಪ್ಪ, ಯಾಕಂದರೆ ಉಜ್ಜುವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ದಪ್ಪ ಉಳ್ಕೊಂಡಿದ್ರೆ ಚೆನ್ನಾಗಿ ಬೇಯುತ್ತೆ. ನೋಡಿ ಒಂದು ಚಪಾತಿಗೆ ನಾನು ಎಣ್ಣೆ ಹಾಕಿಲ್ಲ. ಈಗ ಈ ಚಪಾತಿಗೆ ಹಿಂಗೆ ಎಣ್ಣೆ ಹಾಕಬೇಡಿ, ನಾನು ತೋರ್ಸೋಕ್ಕೋಸ್ಕರನೇ ಹಾಕ್ತಾಯಿದ್ದೀನಿ. ಹಾಕಬೇಡಿ ಆ ಥರ ಎಣ್ಣೆ ಹಾಕಿದರೆ ಚಪಾತಿ ಕಮ್ಮಟು ವಾಸನೆ, ಎಣ್ಣೆ ಜಾಸ್ತಿ ತಿನ್ನೋಕ್ಕಾಗುತ್ತೆ. ಅದು ಬೇಯೋದೂ ಇಲ್ಲ, ಹಂಚಿಗೆಲ್ಲ ಸೀದ್ಬಿಟ್ಟು ಹೊಗೆ ಆಗುತ್ತೆ. ಅದಕ್ಕೋಸ್ಕರನೇ ನಾನು ನಿಮಗೆ ತೋರ್ಸೋಕ್ಕೋಸ್ಕರನೇ ನಾನು ಅದು ಹಾಕಿದೆ. ಬಟ್ ನಾವು ಆ ಥರ ಹಾಕಲ್ಲ ಚಪಾತಿಗೆ ಎಣ್ಣೆನ. ಹಚ್ಚೋದಿತ್ತು ಅಂದರೆ ಮೇಲ್ಗಡೆ ಮಧ್ಯದಲ್ಲಿ, ಈಗ ನಾನು ಏನು ಕೈ ಇಡ್ತಾ ಇದ್ದೀನಲ್ಲ ಅಲ್ಲಿ ಹಚ್ಚಿ ಎಣ್ಣೆನ ಸ್ವಲ್ಪ ಕೈಲಿ ಅಥವಾ ಸ್ಪೂನಲ್ಲಿ ಅದರಲ್ಲಿ ಹಚ್ಚಿದರೆ ಚೆನ್ನಾಗಿ ಬೇಯುತ್ತೆ. ಬಟ್ ಸುತ್ತಲಿ ಹಂಚಿನ ಮಧ್ಯೆ ಚಪಾತಿ ಮಧ್ಯದಲ್ಲಿ ಹಚ್ಚಿದರೆ ಎಣ್ಣೆ ಹಾಕಿದರೆ ಅದು ಹೊಗೆ ಬಂದು ಚಪಾತಿ ಎಣ್ಣೆ ವಾಸನೆ ಹೊಗೆ ವಾಸನೆ ಥರ ಬರುತ್ತೆ. ಸೊ ಅದರಿಂದ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಕಡಿಮೆ ಟೈಮಲ್ಲೇ ನಾವು ಮಾಡೋ ಚಪಾತಿ ಅದೇ ಹಿಟ್ಟು, ಅದೇ ಬೇಯಿಸೋದು, ಅದೇ ಉಜ್ಜೋದೇನೆ. ಬಟ್ ಮಾಡೋ ವಿಧಾನ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ನಮಗೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. 1 ಚಪಾತಿ ತಿನ್ನಲು 2 ಚಪಾತಿ ತಿಂತಾರೆ. ನೋಡಿ ಈ ಥರ ಬೇಯಿಸಾದ್ಮೇಲೆ ಒಂದು ಸ್ವಲ್ಪ ಕೂಲ್ ಆಗುತ್ತಲ್ವ, ಅದು ತಣ್ಣಗಾದಮೇಲೆ ಮಧ್ಯದಲ್ಲಿ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಒಂದು ಲೇಯರ್ ಥರ ಬಿಟ್ಕೊಂಡಿರುತ್ತೆ, 2 ಅಟ್ಯಾಚ್ ಮಾಡಿರ್ತಲ್ಲ ಆ ಪ್ಲೇಸಲ್ಲಿ ನೋಡಿ ಈ ಥರ ಓಪನ್ ಆಗುತ್ತೆ, ಆಟೋಮೆಟಿಕ್ ಓಪನ್ ಆಗುತ್ತೆ. ತುಂಬ ಟ್ರಾನ್ಸ್ಪರೆಂಟ್ ನೋಡಿ, ಕೈ ಕಾಣಿಸ್ತಾ ಇದೆ, ಕೆಳಗಡೆ ಕೈ ಇಟ್ಟಿದ್ದೀನಿ ಅದು ಕಾಣಿಸ್ತಾ ಇದೆ, ಅಷ್ಟು ತೆಳ್ಳಗೆ ಬರ್ತಾ ಇದೆ. ಬಾಕ್ಸಿಗೆ ಇಡುವಾಗ ಈ ಥರ ಇಟ್ಟರೆ ಸ್ಮೂತಾಗಿರುತ್ತೆ. ನೀವು ಎಷ್ಟೋ ಥರ ಆದರೂ ಇಡಿ ಚಪಾತಿನ, ಏನು ಬಿರುಸಾಗಲ್ಲ. ಕಟಕ್ ರೊಟ್ಟಿ ಮಾಡ್ಬೇಕು